ನನ್ನ ಹೆಸರು ಎನ್ ಕೃಷ್ಣಮೂರ್ತಿ, ಕಿಲಾರಳ್ಳಿ ಗ್ರಾಮ. ಪಾವಗಡ ತಾಲೂಕಿನ ಕನ್ನಮೇಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಿಲಾರ್ಲಹಳ್ಳಿಯ ಸದಸ್ಯ ಗೋವಿಂದಪ್ಪ ಅವರ ಅಕಾಲಿಕ ನಿಧನದಿಂದ ತೆರವಾಗಿದ್ದ ಸ್ಥಾನಕ್ಕೆ ಕೃಷ್ಣಮೂರ್ತಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ಮುಖಂಡ ಡಿಎನ್ ಸತ್ಯನಾರಾಯಣ ಅವರು ಮಾತನಾಡಿ, ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ನೂತನ ಸದಸ್ಯ ಶ್ರಮಿಸಲಿ ಎಂದು ಶುಭ ಹಾರೈಸಿದ್ದಾರೆ. ನಾನು ಭಾವಿಸ್ತೀನಿ, ಯಾಕಂದರೆ ಯಾವತ್ತೂ ಚುನಾವಣೆ ಇದೇ ಥರ ಹೋಗ್ತದೆ, ತುಂಬ ಚೆನ್ನಾಗಿರುತ್ತೆ. ಅದಲ್ಲದೆ ಈ ಚುನಾವಣೆಯಲ್ಲಿ ವಿನ್ ಆಗೋದು ಒಂದೇ ಲೆಕ್ಕ ಅಲ್ಲ, ಅಥವಾ ಆಯ್ಕೆ ಆಗೋದು ಒಂದೇ ಲೆಕ್ಕ ಅಲ್ಲ. ರೀತಿಯಾದಂಥ ಒಂದು ತತ್ವರಹಿತ ರಾಜಕಾರಣವನ್ನು ಬಿಟ್ಟು ತತ್ವ ಇಟ್ಕೊಂಡು ರಾಜಕಾರಣ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಕೃಷ್ಣಮೂರ್ತಿ ಅವರಿಗೆ ಶುಭ ಆರೈಕೆ ಮಾಡ್ತಾರೆ. ಏನೋ ಅವಿರೋಧವಾಗಿ ಆಯ್ಕೆಯಾದ ಕೃಷ್ಣಮೂರ್ತಿ ಅವರು ತಮ್ಮ ಪ್ರತಿಕ್ರಿಯೆಯಲ್ಲಿ ಗ್ರಾಮದ ಮೂಲಭೂತ ಸಮಸ್ಯೆಗಳಿಗೆ ಸ್ಪಂದಿಸಿ ಸೇವೆಯನ್ನು ಸಲ್ಲಿಸುವೆ. ನನ್ನನ್ನು ಬೆಂಬಲಿಸಿದ ಕಿಲಾರ್ಲಹಳ್ಳಿ ಗ್ರಾಮದ ಜನತೆಗೆ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಗ್ರಾಮಸ್ಥರು ಗೌರವ ಸಲ್ಲಿಸಿದರು. ಗ್ರಾಮದ ಹಲವು ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನನ್ನ ಹೆಸರು ಎನ್ ಕೃಷ್ಣಮೂರ್ತಿ, ಕಿಲಾರಳ್ಳಿ ಗ್ರಾಮ. ಏನು ಇವತ್ತು ನಮ್ಮ ಗ್ರಾಮದಲ್ಲಿ ಕಿಲಾರಳ್ಳಿ ಗ್ರಾಮದಲ್ಲಿ ಒಂದು ಗ್ರಾಮ ಪಂಚಾಯತಿ ಸದಸ್ಯರ ಒಂದು ಸ್ಥಾನ ಖಾಲಿದ್ದಂಥ ಒಂದು ಸಂದರ್ಭದಲ್ಲಿ ಚುನಾವಣೆಯನ್ನು ಘೋಷಣೆ ಆಗುತ್ತೆ. ಆ ಘೋಷಣೆ ಆಗೋ ಸಂದರ್ಭದಲ್ಲಿ ನಮ್ಮ ಗ್ರಾಮದಿಂದ 5 ಜನ ನಾಮಪತ್ರವನ್ನು ಸಲ್ಲಿಸಿರ್ತಾರೆ. ಅವರು ನಮ್ಮ ಸಹೋದರರು, ನಮ್ಮ ಇವರೆಲ್ಲ ಮಿತ್ರರಾಗಿರ್ತಾರೆ. ಅವರೆಲ್ಲರೂ ಸಹ ನನ್ನ ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡೋಕ್ಕೆ ಸಹಕರಿಸಿರ್ತಾರೆ. ನಿಜವಾಗ್ಲೂ ಸಹ ಅವರಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ಮತ್ತು ಈ ಗ್ರಾಮಕ್ಕೆ ನಾನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಎಲ್ಲರ ಕೊಟ್ಟ ಮಾತಂತೆ ಮುಂದಿನ ದಿನ ಸಹ ನಾನು ಗ್ರಾಮದಲ್ಲಿ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋಕ್ಕೆ ನಾನು ಬಹಳಷ್ಟು ಪ್ರಯತ್ನವನ್ನು ಪಡ್ತೀನಿ. ಎಲ್ಲರಿಗೂ ನನ್ನ ಆಯ್ಕೆ ಮಾಡಿದಾಗ ಎಲ್ಲರಿಗೂ ಸಹ ಧನ್ಯವಾದ ತಿಳಿಸ್ತೀನಿ. ಓಕೆ, ಈಗ ಒಂದು ನಿಮಿಷ, ಬೆರಳೆಣಿಕೆ ತಿಂಗಳು ಅಷ್ಟೇ ಇದೆ. ಇನ್ನು ಏನು ನೀವು ಸದಸ್ಯ ಸ್ಥಾನವನ್ನು ಮುಂದುವರಿಸಲಿಕ್ಕೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡ್ತೀರಿ ಗ್ರಾಮದಲ್ಲಿ ಅಂತ? ಈಗ ಗ್ರಾಮದಲ್ಲಿ ಕೆಲವೊಂದು ಇವಾಗ ಯಾವುದೊಂದು GPS ಮಾಡ್ಕೊಂಡು ಹೋಗಿದ್ದಾರೆ ಮನೆಗಳನ್ನು. ಅದನ್ನು ಆದಷ್ಟು ಬೇಗ ಬಂದರೆ ನಾನು ಸಾಮಾಜಿಕವಾಗಿ, ನಾನು ನ್ಯಾಯಯುತವಾಗಿ ಯಾರಿಗೆ ಅರ್ಹರಿರ್ತಾರೋ ಅವರಿಗೆ ಒಂದು ಮನೆಗಳನ್ನು ಕೊಡೋ ಒಂದು ಪ್ರಯತ್ನವನ್ನು ನಾನು ಪಡ್ತೀನಿ. ಮತ್ತು ಏನೇನು ನಮ್ಮ ಗ್ರಾಮದಲ್ಲಿ ಕೆಲಸಗಳಾಗಬೇಕು ಅವೆಲ್ಲ ನಮ್ಮ ಗೌಡರನ್ನು, ನಮ್ಮ ಗ್ರಾಮಸ್ಥರನ್ನು ಎಲ್ಲರನ್ನೂ ಸಹ ಜೊತೆಲಿ ಇಟ್ಕೊಂಡು ಈ ಒಂದು ಮುಂದಿನ ದಿನಗಳಲ್ಲಿ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡೋಕ್ಕೆ ಸಾಧ್ಯಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ